ನಮಗೆ ಈಗ ಗೊತ್ತಾಗೋದಿಲ್ಲ. ಯಾರೋ ಮಾತಾಡಿದರು, ಯಾರೋ ನಮ್ಮನ್ನು ಪೋಷಣೆ ಮಾಡಿದರು, ಯಾವನೋ ದೊಡ್ಡವನು, ಯಾರೋ ಚಿಕ್ಕವನು, ಯಾರೋ ಹೊಡೆದ್ರು, ಯಾರೋ ಹೊಡೆಸಿಕೊಂಡ್ರು ಅಂತ ನಾವು ತಿಳ್ಕೊಳ್ತೇವೆ. ಆದರೆ ಬಾಧ್ಯ ಬಾಧಕತಾಂಗತಃ, ಅವನೇ ಪೋಷ್ಯ, ಅವನೇ ಪೋಷಕ, ಅವನೇ ಬಾಧ್ಯ, ಅವನೇ ಬಾಧಕ. ಅರ್ಥಾತ್ ಬಾಧ್ಯ, ಇದರ ಅರ್ಥ ಬಾಧ್ಯಾಧಿಸ್ಥೋ ಹರಿರ್ನಿತ್ಯಂ ಬಾಧ್ಯತಾದಿ ಗತೇತ್ಯಪಿ. ಒಬ್ಬನು ಹೊಡೆಸಿಕೊಂಡ, ಇನ್ನೊಬ್ಬನು ಹೊಡೆದ. ಇದರ ಅರ್ಥ ಹೊಡೆಸಿಕೊಂಡವನಲ್ಲಿಯೂ ದೇವರಿದ್ದಾನೆ, ಹೊಡೆದವನಲ್ಲಿಯೂ ದೇವರಿದ್ದಾನೆ. ಇವನಲ್ಲಿ ನಿಂತು ಹೊಡೆಸಿದ, ಅವನಲ್ಲಿ ನಿಂತು ಅವನು ಹೊಡೆಸಿಕೊಳ್ಳುವ ಹಾಗೆ ಮಾಡಿದ. ತನಗೇನು ಪೆಟ್ಟು ತಾಗಲಿಲ್ಲ, ತಾನು ನಿತ್ಯ ನಿರ್ಲಿಪ್ತ. ಆದರೆ ಅವನೊಳಗೂ ತಾನಿದ್ದಾನೆ, ಇವನೊಳಗೂ ತಾನಿದ್ದಾನೆ. ಹೀಗೆ ಎಲ್ಲ ಕಡೆಗಿದ್ದು ಎಲ್ಲವನ್ನೂ ಎಲ್ಲ ಹೊತ್ತಿಗೂ ದೇವರು ಮಾಡಿಸ್ತಾನೆ. ಅವತಾರದೊಳಗೆ ದೇವರು ತಾನು ನೇರವಾಗಿ ಮಾಡಿದಾಗ ನಮಗದು ಲೀಲೆ ಅಂತ ತೋರ್ತದೆ. ಇಲ್ಲದೇ ಇದ್ದರೆ ನಮಗದು ಗೊತ್ತಾಗುವುದಿಲ್ಲ. ಇಷ್ಟೇ ರಹಸ್ಯ ಇರೋದು. ಕೃಷ್ಣ ಪರಮಾತ್ಮ ಹಾಗೂ ಬಲರಾಮ ದೇವರು ಗುರುಕುಲಕ್ಕೆ ಹೋಗ್ತಾ ಇದ್ದಾರೆ. ದೇವತೆಗಳಿಗೊಂದು ತಿಳಿಸಬೇಕಾಗಿದೆ ಪರಮಾತ್ಮನಿಗೆ. ದೇವತೆಗಳು ನೀವು ಅವತಾರ ಮಾಡಿದಾಗ ನಾವೆಲ್ಲ ಸರ್ವಜ್ಞರೇ, ಬೇಕಾದಷ್ಟು ಓದಿದ್ದೇವೆ, ಮಹಾಪ್ರತಿಭಾ ನಮಗಿದೆ ಅಂತನ್ನೋದಕ್ಕೋಸ್ಕರವಾಗಿ ನೀವು ಬಹಳ ಸೊಕ್ಕಿಗೆ ಬರಬಾರದು. ಆದರೆ ಲೋಕ ಶಿಕ್ಷಣಕ್ಕಾಗಿ ನೀವು ಅವತಾರ ಮಾಡಿರ್ತೀರಿ. ಜನರು ಹೇಗೆ ಅಧ್ಯಯನ ಮಾಡಬೇಕು, ಯಾವ ರೀತಿಯಾಗಿ ಗುರು ಶುಶ್ರೂಷೆಯನ್ನು ಮಾಡಬೇಕು, ಇದನ್ನೆಲ್ಲ ನೀವು ಕಲಿಸಬೇಕಾದರೆ ನೀವು ಮಹಾನುಭಾವರಾದರೂ ಕೂಡ ಮರ್ತ್ಯ ಶಿಕ್ಷಣಕ್ಕಾಗಿ ಮನುಷ್ಯರಂತೆ ನೀವು ವರ್ತನೆ ಮಾಡಬೇಕು ಅಂತ ದೇವತೆಗಳಿಗೆ ತಿಳಿಸೋದಕ್ಕೆ ಪರಮಾತ್ಮ ತಾನೂ ಕೂಡ ಗುರುಕುಲದಲ್ಲಿ ವಾಸ ಮಾಡ್ತಾ ಇದ್ದಾನೆ. 64 ಕಲೆಗಳಿವೆ, ವಿದ್ಯೆಗಳು, ನಾನಾ ವಿಧವಾದ ವೇದಗಳು, ವೇದಾಂಗಗಳು, ಧನುರ್ವಿದ್ಯೆ, ಇನ್ನನೇಕ ವಿಧವಾಗಿರತಕ್ಕಂತಹ ನಾನಾ ವಿಧವಾದ ಕಲೆಗಳಿವೆ. ಆ ಎಲ್ಲ ವಿಧವಾದಂತಹ ಕಲೆಗಳು, ವಿದ್ಯೆಗಳೇನಿವೆ, ಒಂದೊಂದು ದಿವಸಕ್ಕೆ ಒಂದೊಂದು ಕಲಿತಿದ್ದಾನೆ ದೇವರು. 64 ದಿವಸ ಅವರಲ್ಲಿದ್ದಾನೆ ಸಂದೀಪಿನಿ ಗುರುಗಳಲ್ಲಿ, ಅವಂತಿಪುರದೊಳಗೆ 64 ದಿನಗಳಲ್ಲಿ 64 ಕಲೆಗಳನ್ನೆಲ್ಲ ಪರಮಾತ್ಮ ಕರತಲಾಮಲಕ ಮಾಡಿಕೊಂಡಂತೆ ತೋರಿಸ್ತಾನೆ ಸರ್ವಜ್ಞನಾದ ಭಗವಂತ. ಕೊನೆಗೆ ಅತ್ಯಂತ ವಿನಮ್ರನಾಗಿ ಸುಧಾಮ, ಬಲರಾಮ, ಕೃಷ್ಣ ಇವರೆಲ್ಲರೂ ಅಲ್ಲಿದ್ದು ಅಧ್ಯಯನವನ್ನು ಮಾಡಿ ಕೊನೆಗೆ ಗುರುದಕ್ಷಿಣೆ ಏನು ಕೊಡಬೇಕು ಅಂತ ಕೇಳಿದ್ದಾರೆ. ಗುರುದಕ್ಷಿಣೆ ಏನು ಕೊಡಬೇಕು ಅಂತ ಕೇಳಿದರೆ ಗರ್ಗಾಚಾರ್ಯರಿಗೆ ಏನು ಕೊಡಬೇಕು, ಏನು ಕೊಡೋದು ಬೇಕಾಗಿಲ್ಲ ಅಂತ ಮೊದಲಿಗೆ ಅನ್ನಿಸ್ತು. ಆಮೇಲೆ ಮತ್ತೆ ಅಕಸ್ಮಾತ್ ಹಾಗೇ ನಾನು ಕೊಟ್ಟು ಕಳಿಸಿದ ಮೇಲೆ ನಿಮಗೆ ಬುದ್ಧಿ ಇಲ್ಲ ಅಂತ ಒಳಗೆ ಹೋದ ಮೇಲೆ ಬಳಸ್ಕೋಬೇಕಾಗ್ತದೆ ಅಂತ ಹೇಳಿ ಸ್ವಲ್ಪ ಇರು ಕೇಳ್ಕೊಂಡು ಬರ್ತೇನೆ ಅಂತ ಹೋಗಿ ಹೆಂಡತಿಗೆ ಕೇಳ್ತಾರೆ. ಹೆಂಡತಿ ಅಂತಾಳೆ, ಯಾರವನು ಮನೆಗೆ ಬಂದವನು? ಲೀಲಾಮಾನುಷ ವಿಗ್ರಹ ಅವನು, ಅವನೇನು ನಿಮ್ಮ ಹತ್ರ ಓದ್ಲಿಕ್ಕೆ ಬಂದವನಲ್ಲ, ಅವನು ಸರ್ವಜ್ಞ ಶಿಖಾಮಣಿ ಸರ್ವೋತ್ತಮ ಶ್ರೀಹರಿ ಮನೆಗೆ ಬಂದಿದ್ದಾನೆ. ಅದು ಇದು ಹಣ ಕಾಸು ಯಾಕೆ ಕೇಳ್ತೀರಿ? ಯಾವುದು ಇನ್ನೊಬ್ಬರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಅವನಿಗೆ ಕೇಳ್ರಿ. ನಮ್ಮ ಮಗ ಸತ್ತು ಹೋಗಿದ್ದಾನೆ, ಸತ್ತವರನ್ನು ಯಾರು ಬದುಕಿಸ್ತಾರೆ? ಬದುಕಿಸಲಿಕ್ಕೆ ಆಗೋದಿಲ್ಲ. ಹೋಗಿ ಅವನಿಗೆ ಶರಣ ಹೋಗ್ರಿ, ಸತ್ತ ಮಗನನ್ನು ಬದುಕಿಸಿಕೊಡು ಅಂತ ಕೇಳ್ರಿ. ಪ್ರಭಾಸರೊಳಗೆ ದೊಡ್ಡ ಸಮುದ್ರದೊಳಗೆ ನನ್ನ ಮಗ ಮೃತನಾಗಿ ಹೋಗಿದ್ದಾನೆ, ಅವನನ್ನು ತಿರುಗಿ ತಂದು ಕೊಡು ಅಂತ ಹೇಳಿದಾಗ ಸರಿ ಅಂತ ಕೃಷ್ಣ ಪರಮಾತ್ಮ ಬಲರಾಮ ದೇವರ ಜೊತೆಗೆ ರಥದಿಂದ ಪ್ರಭಾಸಕ್ಕೆ ಹೋಗ್ತಾರೆ. ಸಮುದ್ರದ ಹತ್ರ ಹೋದದ್ದೇ ತಡ ಆ ಸಮುದ್ರ ರಾಜನಿಗೆ ರೂಢಿಯಾಗಿ ಹೋಗಿಬಿಟ್ಟಿದೆ. ವರುಣದೇವರಿಗೆ ಕೃಷ್ಣ ಪರಮಾತ್ಮ ಬಂದ, ರಾಮದೇವರೇ ಅಷ್ಟು ಶಾಸನ ಮಾಡಿಟ್ಟಿದ್ದಾರೆ. ಕೃಷ್ಣ ಪರಮಾತ್ಮ ಬಂದ ಅಂದರೆ ನಾನೇನಾದರೂ ಅವನಿಗೆ ಆದರ ಉಪಚಾರಗಳನ್ನು ಮಾಡದೇ ಇದ್ದರೆ ನನ್ನನ್ನು ಒಣಗಿಸಿ ಬಿಡ್ತಾನೆ ಅಂತ ಹೆದರಿ ಸಮುದ್ರ ರಾಜ ವರುಣದೇವರು ಎದ್ದು ಬಂದು ಎಲ್ಲ ಪೂಜೆಯನ್ನು ಮಾಡಿ ನಮಸ್ಕಾರ ಮಾಡಿ ನಿಲ್ತಾರೆ. ಏನು ಅಪ್ಪಣೆ ಆಗಬೇಕು ಅಂತ ಕೇಳ್ತಾರೆ. ಆ ಸಂದೀಪಿನಿಗಳ ಮಗ ನಿನ್ನೊಳಗೆ ಮುಳುಗಿ ಸತ್ತಿದ್ದಾನಂತೆ, ಎಲ್ಲಿದ್ದಾನೆ ಅವನನ್ನು ತೆಗೆದುಕೊಡು ಅಂತ ಕೇಳ್ತಾರೆ. ನಾನು ಅವನನ್ನು ನನ್ನ ಅನುಚರರನ್ನು ಕಳಿಸಿ ನಾನು ಕೊಲ್ಲಿಸಿದ್ದಲ್ಲ, ಪಂಚಜನ ಎಂಬಂತಹ ಒಬ್ಬ ಅಸುರ ಅವನು ಆ ಮಗನನ್ನು ತೆಗೆದುಕೊಂಡು ಹೋಗಿದ್ದಾನೆ, ಅವನನ್ನು ನೀನು ಸಂಹಾರ ಮಾಡಿ ಅವನ ಮಗುವನ್ನು ಒಯ್ಯಿ ಅಂತ ಹೇಳ್ತಾನೆ. ಪಂಚಜನ ಎಂಬ ಅಸುರನನ್ನು ಸಂಹಾರ ಮಾಡ್ತಾನೆ. ಆ ಪಂಚಜನನ ಹತ್ರ ಏನು ಸಿಗ್ತದೆ? ಏನೂ ಸಿಗೋದಿಲ್ಲ, ಶಂಖ ಸಿಗ್ತದೆ ಅಷ್ಟೇ. ಅವನ ಹತ್ರ ಏನಿದೆ? ಏನಿಲ್ಲ, ಶಂಖ ಅಂತ ಕೆಲವು ಸಲ ಅಂತಾರೆ ನೋಡ್ರಿ. ಇಲ್ಲಿ ಖರೇನೇ ಹಾಗಾಯಿತು. ಪಂಚಜನನ ಹತ್ರ ಏನು ಸಿಕ್ತು? ಏನೂ ಸಿಗಲಿಲ್ಲ, ಶಂಖ ಸಿಕ್ತು ಅಷ್ಟೇ. ಶಂಖ ತೆಗೆದುಕೊಂಡ. ಅದಕ್ಕೆ ಪಾಂಚಜನ್ಯ ಅಂತ ಹೆಸರು. ಪಂಚಜನನ ಹೊಟ್ಟೆಯಲ್ಲಿ ಬಂದದ್ದರಿಂದಲೇ ಅದಕ್ಕೆ ಪಾಂಚಜನ್ಯ ಅಂತ ಹೆಸರು. ಅವನು ಹುಳದ ರೂಪದೊಳಗಿದ್ನೋ ಏನೋ ಯಾರಿಗೂ ಗೊತ್ತು, ಅಸುರ. ಅವನಲ್ಲಿರತಕ್ಕಂತಹ ಆ ಅದ್ಭುತವಾದ ಶಂಖವನ್ನು ನಾದ ಮಾಡ್ತಾ ಪರಮಾತ್ಮ ನೇರವಾಗಿ ಯಮದೇವರ ಪಟ್ಟಣಕ್ಕೆ ಹೋಗಿದ್ದಾನೆ. ವರುಣದೇವರಿಗೆ ದರ್ಶನ ಕೊಡಬೇಕಾಗಿತ್ತು. ಪಂಚಜನನ ಸಂಹಾರ ಮಾಡಿ ಪಾಂಚಜನ್ಯ ಶಂಖವನ್ನು ತಾನು ಸ್ವೀಕಾರ ಮಾಡಬೇಕಾಗಿದೆ. ಆ ಉದ್ದೇಶಕ್ಕೆ ದೇವರು ಸಮುದ್ರಕ್ಕೆ ಹೋಗಿದ್ದು. ಸಮುದ್ರದೊಳಗೆ ಇಲ್ಲ ಅನ್ನೋದು ದೇವರಿಗೆ ಮೊದಲು ಗೊತ್ತಿರಲಿಲ್ಲ, ಹುಡುಕ್ಲಿಕ್ಕೆ ಹೋದ ಅಂತ ತಿಳಿದುಕೊಳ್ಳುವುದಲ್ಲ. ಆ ಪಾಂಚಜನ್ಯ ಶಂಖವನ್ನು ಸ್ವೀಕಾರ ಮಾಡಿ ಪರಮಾತ್ಮ ಅದೇ ಶಂಖಧ್ವನಿಯನ್ನು ಮಾಡಿದ್ದೇ ತಡ
ಯಮದೇವರು ಹೊರಗೆ ಬಂದಿದ್ದಾರೆ. ನೋಡ್ರಿ, ಪಾಂಚಜನ್ಯ ಶಂಖ ಇದೇ ಮೊದಲಿಗೆ ದೇವರಿಗೆ ಸಿಕ್ಕಿದ್ರೆ ಆ ಶಂಖದ ಧ್ವನಿ ಯಮದೇವರಿಗೆ ಗುರುತಿರಬಾರದು ನಿಜವಾಗಿ. ಆದರೆ ಶಂಖ ಊದಿದರೆ ಇದು ದೇವರ ಶಂಖನೇ ಬಂತು ಅಂತ ಹೇಳಿ ಯಮದೇವರು ಸೀದಾ ಬಂದು ಕೃಷ್ಣ ಪರಮಾತ್ಮನ ಪಾದಕ್ಕೆ ಬೀಳ್ತಾರೆ. ಏನು ಅಪ್ಪಣೆಯಾಗಬೇಕು ಅಂತ ಹೇಳಿದಾಗ ಪರಮಾತ್ಮ ಹೇಳ್ತಾನೆ, ನನ್ನ ಗುರುಪುತ್ರನನ್ನು ಕೊಡು ಅಂತ. ಅಲ್ಲಿಂದ ಆ ಗುರುಪುತ್ರನನ್ನು ಕರೆದುಕೊಂಡು ಬಂದು ಆ ಗುರುಪತ್ನಿಗೆ ಒಪ್ಪಿಸ್ತಾರೆ. ಬಹಳ ಸಂತೋಷವಾಗ್ತದೆ. ಹೀಗೆ ಪರಮಾತ್ಮ ಅವರಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಸರಕ್ಷಿತ ರಕ್ಷತೆ ಯೋಹಿ ಗರ್ಭೆ, ಗರ್ಭದೊಳಗಿದ್ದಾಗಲೂ ಪರೀಕ್ಷಿತ ರಾಜನನ್ನು ರಕ್ಷಣೆ ಮಾಡಿದ. ಹುಟ್ಟಿದ ಮೇಲೆ ಮತ್ತೆ ಸತ್ತ, ಆವಾಗಲೂ ರಕ್ಷಣೆ ಮಾಡಿದ. ಅದರಂತೆ ಈ ಗುರುಪುತ್ರನನ್ನು ಕೂಡ ಪರಮಾತ್ಮ ರಕ್ಷಣೆ ಮಾಡಿ ಅನುಗ್ರಹ ಮಾಡ್ತಾ ಇದ್ದಾನೆ. ಹುಟ್ಟು ಸಾವುಗಳು ಉಳಿದವರೆಲ್ಲರಿಗೂ ನಿಸರ್ಗ, ಅದನ್ನು ಮೀರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಹುಟ್ಟು ಸಾವುಗಳನ್ನು ಕೂಡ ನನ್ನ ಅಧೀನ, ನಾನು ಅದನ್ನು ಮೀರಬಲ್ಲೆ, ನನ್ನ ಇಚ್ಛೆಗೆ ಬಂದಂತೆ ಸತ್ತವರನ್ನು ಹುಟ್ಟಿಸಬಹುದು ನಾನು ಅನ್ನೋದನ್ನು ಪರಮಾತ್ಮ ತೋರಿಸಿದ್ದಾನೆ. ವೃಷ್ಣೀನಾಂ ಪ್ರವರೋ ಮಂತ್ರಿ ಕೃಷ್ಣಸ್ಯ ದಯಿತಃ ಸಖಾ ಶಿಷ್ಯೋ ಬೃಹಸ್ಪತಿ ಸಾಕ್ಷಾತ್ ಉದ್ಧವ ಬುದ್ಧಿಸತ್ತಮಃ. ಸಾಕ್ಷಾತ್ ಬೃಹಸ್ಪತ್ಯಾಚಾರ್ಯರ ಅವತಾರ, ಬೃಹಸ್ಪತ್ಯಾಚಾರ್ಯರಲ್ಲಿಯೇನೇ ಅಧ್ಯಯನ ಮಾಡಿದಂಥವನು ಉದ್ಧವ. ಬೃಹಸ್ಪತಿಯ ಅವತಾರನೂ ಹೌದು, ಬೃಹಸ್ಪತಿಯ ಶಿಷ್ಯನೂ ಹೌದು. ಬೃಹಸ್ಪತ್ಯಾಚಾರ್ಯರೇ ದ್ರೋಣಾಚಾರ್ಯರು. ಕೃಷ್ಣ ಪರಮಾತ್ಮನ ಆದೇಶದಂತೆ ಬೃಹಸ್ಪತ್ಯಾಚಾರ್ಯರು ದ್ರೋಣಾಚಾರ್ಯರಾಗಿ ಅವತಾರ ಮಾಡಿದ್ದಾರೆ. ಆದರೂ ಕೃಷ್ಣನ ಆದೇಶ ಇತ್ತು, ನೀವು ಕೌರವ ಪಕ್ಷಕ್ಕೆ ಹೋಗಬೇಕು ಅಂತ. ಎದುರು ಪಕ್ಷಕ್ಕೆ ಹೋಗಿ ಅವರಿಗೆ ಬಲ ತುಂಬಿ ಅವರೆಲ್ಲರ ಸಂಘಟನೆ ಮಾಡಿಸಿ ಅವರೆಲ್ಲರೂ ಸಾಯುವುದಕ್ಕೆ ನೀವು ಕಾರಣರಾಗಬೇಕಾದರೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕರ್ಣ ಇವರೆಲ್ಲ ಎದುರಿನ ಪಕ್ಷಕ್ಕೆ ನಿಲ್ಲಬೇಕಾಗಿತ್ತು. ಅಲ್ಲಿದ್ದರೂ ಅವರು ದೇವರ ಸೇವೆಯಂತೆ ಮಾಡ್ತಿದ್ರೇನೋ ನಿಜ, ಆದರೂ ದ್ರೋಣಾತ್ಮಕಂ ನಾತಿತರಾಂ, ಪರಮಾತ್ಮ ನನ್ನ ಮೇಲೆ ಅಷ್ಟು ಪ್ರೀತಿ ಮಾಡೋದಿಲ್ಲ. ನಾನು ಈ ಅವತಾರದೊಳಗೆ ನಾನು ಎದುರು ಪಕ್ಷದೊಳಗೆ ನಿಂತಿರ್ತೇನೆ ಅಂದಮೇಲೆ ಏನಂದರೂ ನನ್ನ ಮೇಲೆ ಪ್ರೀತಿ ಕಡಿಮೆ ಇರ್ತದೆ. ನಮ್ಮಲ್ಲಿಯೂ ಅಸರಾವೇಶಾದಿಗಳು ಬಹಳ ಆಗೋ ಸಂದರ್ಭಗಳಿರ್ತದೆ ಅವರ ಸಹವಾಸದಿಂದ. ಅದಕ್ಕೆ ನಾನು ಇನ್ನೊಂದು ಸ್ಪೆಷಲ್ ಅವತಾರ ಮಾಡ್ತೇನೆ, ಅದು ಬರೀ ಕೃಷ್ಣನ ಸೇವೆಗಾಗಿ ಇರಬೇಕು ಅಂತೇನೇ ಅವತಾರ ಮಾಡಿದವನು ಉದ್ಧವ. ಉದ್ಧವನು ಬೃಹಸ್ಪತಿ, ದ್ರೋಣಾಚಾರ್ಯರು ಬೃಹಸ್ಪತ್ಯಾಚಾರ್ಯರು ದೇವಗುರುಗಳು. ಆದರೆ ಉದ್ಧವ ಕೇವಲ ದೇವರ ಸೇವೆಗೆ ಅನ್ನೋದಕ್ಕಾಗೇನೆ ಅವತಾರ ಮಾಡಿದಂತಹ ಒಬ್ಬ ಭಗವದ್ಭಕ್ತ. 5 ವರ್ಷದ ಬಾಲಕ ಇದ್ದಾಗ ಸಣ್ಣ ಕೂಸು ಅವನಿಗೆ ತಾಯಿ ಆಹಾರ ಕೊಡಬೇಕು ಅಂತ ಕರೆದರೆ, ಬಾರಪ್ಪ ಊಟಕ್ಕೆ ಹಾಕ್ತೇವೆ ಅಂತ ಕರೆದರೆ, ನನ್ನದು ದೇವರ ಪೂಜೆ ಆಗಿಲ್ಲ, ನಾನು ಊಟಕ್ಕೆ ಬರೋದಿಲ್ಲ ಅಂತ ಹೇಳಿ ಆ 5 ವರ್ಷದ ಬಾಲಕನಿದ್ದಾಗಲೇ ವಿಷ್ಣು ಪೂಜೆಯಲ್ಲಿ ರತನಾಗಿರತಕ್ಕಂತಹ ಮಹಾ ಸಾಧಕ ಅವನು ಉದ್ಧವ. ಪಂಚಹಾಯನೋ ಮಾತ್ರ ಪ್ರಾತರಾಶಾಯ ಯಾಚಿತ ಅಂತ ಭಾಗವತ ಹೇಳ್ತದೆ. 5 ವರ್ಷದ ಕೂಸು ತಾಯಿ ಕರೆದರೆ ಊಟಕ್ಕೆ ಹೋಗಲಿಲ್ಲಂತೆ, ನನ್ನ ಪೂಜೆಯಾಗಿಲ್ಲ, ನಾನು ಊಟಕ್ಕೆ ಬರುವುದಿಲ್ಲ. ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ ಯೋಗದೀಪಿಕಾದಲ್ಲಿ, ಚಿಕ್ಕ ಮಕ್ಕಳಿದ್ದಾಗಲೇ ಅವರಿಗೆ ದೇವರ ಪೂಜೆಯನ್ನು ಮಾಡಲಿಕ್ಕೆ ಕಲಿಸಿ, ದೇವರ ಪೂಜೆಗಳ ಪದಾರ್ಥಗಳನ್ನೇ ಆಟಿಗೆ ಸಾಮಾನವನ್ನಾಗಿ ಕೊಡಿ, ಇನ್ಯಾವ್ಯಾವುದನ್ನೋ ಆಟ ಆಡುವುದಕ್ಕೆ ಕೊಡುವುದು ಬೇಡ. ಆಯಿ ಹೊಲಸು ಗೊಂಬೆಗಳನ್ನು ಕೊಟ್ಟು ಮುದ್ದು ಕೊಡುವುದಕ್ಕೆ ಕಲಿಸುವುದು ಬೇಡ. ಕೃಷ್ಣ, ರಾಮ, ಇನ್ನನೇಕ ವಿಧವಾದಂತಹ ದೇವರ ಪ್ರತಿಮೆಗಳನ್ನು ಕೊಡಿ, ಅದೇ ಗೊಂಬೆಗಳನ್ನು ಕೊಟ್ಟು ಆಟ ಆಡಿಸಿ. ಅಂದರೆ ಮುಂದೆ ಅದೇ ತರಹದ ಪೂಜೆಗಳನ್ನು ಮಾಡುವ ಅಭ್ಯಾಸ ಅವರಿಗೆ ಬರ್ತದೆ. ಈಗಿಂದಲೇ ಯಾವ್ಯಾವುದೋ ಹೊಲಸು ನಾಯಿ ಮತ್ತಿನ್ಯಾವುದ್ಯಾವುದೋ ಗೊಂಬೆಗಳನ್ನು ಕೊಟ್ಟರೆ ಕೊನೆಗೂ ಅವರು ನಾಯಿಯನ್ನೇ ಸಾಕ್ತಾ ತಾವು ನಾಯಿಯಾಗೆ ಹುಟ್ಟುತ್ತಾರೆ ಜನ್ಮಾಂತರದೊಳಗೆ. ಇದು ಮಹಾಭಾರತ ಹೇಳ್ತದೆ. ಯಾರು ಅಖಂಡವಾಗಿ ನಾಯಿಯನ್ನು ಸಾಕ್ತಾರೆ, ನಾಯಿಯ ಜೊತೆಗೇನೇ ಕಾಲ ಕಳೀತಾರೆ, ಅವರೇ ನಾಯಿ ಆಗ್ತಾರೆ. ಆಮೇಲೆ ಅಂತಹ ಒಂದು ಪರಿಸ್ಥಿತಿ ಬರುವುದು ಬೇಡ ಅಂತ ಶಾಸ್ತ್ರ ಇದನ್ನೆಲ್ಲ ಹೇಳಿಕೊಟ್ಟಿದೆ. ಅಂತಹ ಮಹಾಶುದ್ಧವಾದಂತಹ ಸಣ್ಣ ವಯಸ್ಸಿನಿಂದ ಭಗವದ್ಭಕ್ತಿಯನ್ನು ರೂಢಿಯಲ್ಲಿಟ್ಟುಕೊಂಡಂತಹ ವ್ಯಕ್ತಿ ಅವನು ಉದ್ಧವ. ತಮಾಹ ಭಗವಾನ್ ಪ್ರೇಷ್ಠಂ ಭಕ್ತಂ ಏಕಾಂತಿನಂ ಕ್ವಚಿತ್ ಗೃಹೀತ್ವಾ ಪಾಣಿನಾ ಪಾಣಿಂ ಪ್ರಪನ್ನಾರ್ತಿ ಹರೋ ಹರಿಹಿ. ಅವನ ಕೈಯೊಳಗೆ ಕೈ ಹಿಡಿದು ಕೃಷ್ಣ ಪರಮಾತ್ಮ ಹೇಳ್ತಾನೆ, ಎಷ್ಟು ಅನುಗ್ರಹ ನೋಡು ಅವನ ಮೇಲೆ. ಕೈ ಹಿಡಿದು ಹೇಳ್ತಾನೆ, ನೋಡಪ್ಪ ಉದ್ಧವ, ನನ್ನ ಮೇಲೇನೇ ಮನಸ್ಸಿಟ್ಟು ನನ್ನನ್ನೇ ಚಿಂತನೆ ಮಾಡ್ತಾ ಪ್ರಾಣ ಬಿಡುವುದಕ್ಕೂ ಸಿದ್ಧರಾಗಿದ್ದಾರೆ. ಇನ್ನೇನು ಪ್ರಾಣ ಬಿಟ್ಟಿರ್ತಾರೋ ಏನೋ ಆ ಪರಿಸ್ಥಿತಿ ಒಳಗಿದ್ದಾರೆ. ಆ ವೃಂದಾವನದೊಳಗೆ ಗೋಕುಲದೊಳಗಿರತಕ್ಕಂತಹ ಎಲ್ಲ ಸ್ತ್ರೀಯರು ಪುರುಷರು ನನ್ನ ಮೇಲೆ ಅಷ್ಟು ಪ್ರೀತಿಯನ್ನು ಮಾಡ್ತಾರೆ. ಅವರಿಗೊಂದು ಸಂದೇಶವನ್ನು ನೀನು ಮುಟ್ಟಿಸಬೇಕು. ನನ್ನ ಸಂದೇಶವನ್ನು ಅವರಿಗೆ ಮುಟ್ಟಿಸಿ ಅವರಿಗೆ ಸಾಂತ್ವನ ಹೇಳಿ ಆಮೇಲೆ ನೀನು ತಿರುಗಿ ಬರಬೇಕು ಅಂತ ಉದ್ಧವನಿಗೆ ಹೇಳಿ ಕಳಿಸ್ತಾನೆ. ಉದ್ಧವ ಇದೊಂದು ದೊಡ್ಡ ಭಾಗ್ಯ.
ವಿಷ್ಣು ಭಕ್ತರನ್ನು ಕೃಷ್ಣನಿಗಾಗಿ ಪ್ರಾಣವನ್ನೇ ಕೊಡುವಂತಹ, ತಮ್ಮ ಮನಸ್ಸನ್ನು, ದೇಹವನ್ನು, ಇಂದ್ರಿಯವನ್ನು, ಸರ್ವಸ್ವವನ್ನೂ ಕೃಷ್ಣನಿಗೆ ಅರ್ಪಣೆ ಮಾಡಿಕೊಂಡಂತಹ ಭಗವದ್ಭಕ್ತರನ್ನು ಕಣ್ಣಿಂದ ನೋಡ್ಲಿಕ್ಕೆ ಸಿಗ್ತದೆ ಅಂದರೆ ಅದೇ ಒಂದು ದೊಡ್ಡ ಭಾಗ್ಯ. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಅವರಿಗೇನು ಬೇರೆ ಕೆಲಸನೇ ಇರೋದಿಲ್ಲ. ತುಷ್ಯಂತಿ ಚ ರಮಂತಿ ಚ, ಪರಸ್ಪರವಾಗಿ ಒಬ್ಬರಿಗೊಬ್ಬರು ಭಗವಂತನ ಕಥೆಗಳನ್ನು ಹೇಳ್ತಾರೆ. ತಾವು ಅನುಭವಿಸಿದ ಮಹಿಮೆಗಳನ್ನು ಇನ್ನೊಬ್ಬರ ಮುಂದೆ ಹೇಳ್ತಾರೆ. ಅವರು ಅನುಭವಿಸಿದ್ದನ್ನು ತಾವು ಕೇಳ್ತಾರೆ. ಅದರೊಳಗೆ ಆನಂದ ಪಡ್ತಾರೆ ಜ್ಞಾನಿಗಳು. ಹಾಗಿರಬೇಕು ವಿಷ್ಣು ಭಕ್ತರು, ಭಗವದ್ಭಕ್ತರು ಅಂದರೆ ಹಾಗಿರಬೇಕು. ಅಖಂಡವಾಗಿ ಭಗವಂತನ ಕಥೆಗಳು, ಅದೇ ಸಲ್ಲಾಪ. ಪುರಾಣಕ್ಕೆ ಕುಳಿತಾಗೇನೆ ಉಳಿದ ಹರಟೆಯನ್ನು ಹೊಡೆಯೋ ಜನ ಇರ್ತಾರೆ. ಇನ್ನು ಉಳಿದ ಹೊತ್ತಿಗೆ ಏನು ದೇವ್ರದ್ದು ಮಾತಾಡ್ತಾರೆ ಅವರು. ಅನಿವಾರ್ಯ ಆದರೆ ಮಾತಾಡಬೇಕೇ ಹೊರತು ಹೆಂಡತಿಯ ಜೊತೆಗೆ, ಗಂಡನ ಜೊತೆಗೆ, ತಂದೆ ತಾಯಿಗಳ ಜೊತೆಗೆ, ಮಕ್ಕಳ ಜೊತೆಗೆ, ಗೆಳೆಯರ ಜೊತೆಗೆ ಕನಿಷ್ಠ ದಿವಸಕ್ಕೂ ಒಂದು ಸಲಾರ ಮಾತಾಡ್ಲಿಕ್ಕೆ ಶುರು ಮಾಡಿರಿ. ಇಷ್ಟೆಲ್ಲ ಭಾಗವತ್ ಕೇಳಿದ ಮೇಲೆ ದೇವರ ವಿಷಯದೊಳಗೆ ಮಾತಾಡೋದು ಅಂತ, ಪಾರಾಯಣ ಮಾಡೋದಲ್ಲ. ಅದನ್ನು ಮಾಡದೇ ಇದ್ದವರು ಮಾಡಿರಿ, ಪೂಜೆ ಮಾಡದೇ ಇದ್ದವರು ಮಾಡಿರಿ. ಆದರೆ ಪೂಜೆ, ಪಾರಾಯಣ ಇದರೆಲ್ಲದರ ಹೊರತಾಗಿ ಯಾರಾದರೂ ಒಬ್ಬರ ಜೊತೆಗೆ ಸಹಜವಾಗಿ ನಿಮ್ಮ ಅನುಭವಕ್ಕೆ ಹತ್ತುವಂತೆ, ಅನುಭವಕ್ಕೆ ಬಂದ ಮಾತುಗಳನ್ನು ಮನಸ್ಸಿಗೆ ಮುಟ್ಟುವಂತೆ ಆ ದೇವರ ಮಹಿಮೆಯನ್ನು ಒಂದೆರಡು ಸೆಂಟೆನ್ಸ್ ಆದರೂ ನಿಮಗೆ ಆಗುವುದಿಲ್ವಾ? ನಿಮ್ಮದು ಎಲ್ಲ ಸೆಂಟೆನ್ಸ್ಗಳನ್ನು ಯಾವ ಭಗವಂತ ಒಳಗಿದ್ದು ನುಡಿಸ್ತಾನೆ ಆ ಪರಮಾತ್ಮನ ಬಗ್ಗೆ ಒಂದೆರಡು ಸೆಂಟೆನ್ಸ್ ಮಾತಾಡ್ರಿ ಅಂತ ಅನ್ನೋದಕ್ಕೂ ಭಿಕ್ಷೆ ಬಿಡಬೇಕೇನು? ಅಷ್ಟು ಔದಾರ್ಯ ಇಲ್ವೇ? ಅಷ್ಟನ್ನಾದರೂ ಮಾತಾಡ್ರಿ. ಇಲ್ಲದೇ ಇದ್ರೆ ದೇವರು ಆಮೇಲೆ ಎಲ್ಲರಿಗೂ ಸೆಂಟೆನ್ಸ್ ಕೊಡ್ತಾನೆ. ಆದ್ದರಿಂದ ಅಂತಹ ಭಗವಂತನ ಅದ್ಭುತವಾಗಿರತಕ್ಕಂತಹ ಮಹಿಮೆಯೊಳಗೆ ಮುಳುಗಿದ ಜನರನ್ನು ನಾನು ನೋಡಬೇಕು ಅಂತಂತಾನೆ. ಸರಿ, ಹೊರಟಿದ್ದಾನೆ. ಸಾಯಂಕಾಲ ಆಗಿದೆ. ಎಲ್ಲ ಕಡೆಗೆ ಗೋವುಗಳು ಬರ್ತಾ ಇವೆ. ಆ ಗೋವುಗಳ ಧೂಳಿಯ ಮಧ್ಯದೊಳಗೆ ಬಂಗಾರದ ಇವನ ರಥ ಮುಚ್ಚೋಗಿದೆ, ಕಾಣಿಸ್ತಾ ಇಲ್ಲ. ಅಷ್ಟು ಗೋಸಂಪತ್ತು ಅಲ್ಲಿ ಇದೆ. ಆ ಗೋಗಳನ್ನು ನೋಡ್ತಾನೆ ಆನಂದಪಟ್ಟಿದ್ದಾನೆ. ಎಲ್ಲರೂ ಮನೆ ಮನೆಗಳಲ್ಲಿ ಹಾಡ್ತಾ ಇದ್ದಾರೆ ಭಗವಂತನ ಕಥೆಗಳನ್ನು, ಬಲರಾಮ ಕೃಷ್ಣ ಮಾಡಿದ ಲೀಲೆಗಳನ್ನೇ ಹಾಡ್ತಾ ಇದ್ದಾರೆ. ದಾಸ ಸಾಹಿತ್ಯ ಇದು ನರಹರಿ ತೀರ್ಥರಿಂದ ಪ್ರಾರಂಭವಾಯಿತು ಅಲ್ಲ, ಶ್ರೀಮದ್ ಆಚಾರ್ಯರೇ ಅದನ್ನು ಪ್ರಾರಂಭ ಮಾಡಿದರು 750 ವರ್ಷಗಳ ಹಿಂದೆ. ಅದೂ ಅಲ್ಲ, ಅದು ಇನ್ನೂ ಪ್ರಾಚೀನವಾದದ್ದು. ಅದು ಗೋಪಿಕಾಸ್ತ್ರೀಯರೇ ಅದಕ್ಕೂ ಮೊದಲೇನೆ ಈ ಭಗವಂತನ ಗುಣಗಳನ್ನು ಹೇಳುವ ಸುಂದರವಾದ ಗಾನಗಳನ್ನು ಹಾಡುವ ಪದ್ಧತಿ ಇದು ಮೊದಲಿನಿಂದಲೂ ಬಂದದ್ದೇ. ಗಾಯಂತೀಭಿಶ್ಚ ಕರ್ಮಾಣಿ ಶುಭಾನಿ ಬಲಕೃಷ್ಣಯೋ. ಹಾಡದೆ ಒಂದು ಕೆಲಸ ಮಾಡ್ತಿರಲಿಲ್ಲ. ಅದು ಬಹಳ ಮಹತ್ವದ್ದು. ಬಹಳ ದಿವಸ ಆದ ಮೇಲೆ, ಬಹಳ ಪುರಾಣ ಎಲ್ಲ ಆದ ಮೇಲೆ ಕೇಳಿ ಹಾಡುಗಳು ಕಟ್ಟೋದು ಬೇರೆ. ಸಮಕಾಲದೊಳಗೇನೆ ಆ ಕೃಷ್ಣನ, ರಾಮನ ಮಹಿಮೆಯನ್ನು ತಿಳಿದು ಅವರ ಮೇಲೆ ಹಾಡುಗಳನ್ನು ಕಟ್ಟಿ ಅದನ್ನು ಸುಂದರವಾಗಿ ಅದನ್ನು ಹಾಡ್ತಾನೇ ಎಲ್ಲ ಕೆಲಸಗಳನ್ನು ಮಾಡುವ ರೂಢಿಯನ್ನು ಮಾಡಿಕೊಂಡಿದ್ದರಲ್ಲ, ಅದು ಭಾರಿ ದೊಡ್ಡ ಭಾಗ್ಯ ಅವರು. ಅದನ್ನೆಲ್ಲ ನೋಡ್ತಾ ಇದ್ದಾನೆ. ಅಲ್ಲಲ್ಲಿ ಅಗ್ನಿ, ಸೂರ್ಯ, ಅತಿಥಿಗಳು, ಗೋವುಗಳು, ಬ್ರಾಹ್ಮಣರು, ಪಿತೃಗಳು, ದೇವತೆಗಳು ಇವರ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರು ಗೋಪಾಲಕರು, ಅಂತಹ ಪರಮ ಆಸ್ತಿಕರು. ಒಂದು ಕಡೆಗೆ ಸೂರ್ಯೋಪಾಸನೆ, ಇನ್ನೊಂದು ಕಡೆಗೆ ಅಗ್ನಿಯ ಉಪಾಸನೆ, ಒಂದು ಕಡೆಗೆ ಗೋಪೂಜೆ ನಡೆದಿದೆ. ಅತಿಥಿಗಳಿಗೆ ಬಡಿಸ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಕೆಲಸದೊಳಗೆ ತೊಡಗಿದ್ದಾರೆ. ಏನೂ ಮಾತಾಡಲಿಲ್ಲ. ಉದ್ಧವನ್ನು ನೋಡ್ತಾ ಇದ್ದಾನೆ. ಆ ಭಕ್ತರ ಆಸ್ತಿಕತೆ, ಶ್ರದ್ಧೆ ಅವುಗಳನ್ನೆಲ್ಲ ನೋಡ್ತಾ ಆನಂದ ಪಟ್ಟಿದ್ದಾನೆ. ಅದಾದ ಮೇಲೆ ನಂದನ ಮನೆಗೆ ತಾನು ಹೋದಾಗ ಇವನಿಗೆ ವಿಶೇಷವಾದ ಸ್ವಾಗತ ಸಿಕ್ಕಿದೆ. ಊಟ ಮಾಡಿದ್ದಾನೆ. ಒಳ್ಳೆ ಪರಮಾನ್ನವನ್ನು ಸ್ವೀಕಾರ ಮಾಡಿದ್ದಾನೆ. ಒಳ್ಳೆ ಪಾಯಸ ತಿಂದಿದ್ದಾನೆ. ಚೆನ್ನಾಗಿ ಪಾಯಸ ತಿನ್ನಬೇಕು. ಶ್ರೀಮದಾಚಾರ್ಯರು ಅಷ್ಟೇ, ಏನು ಅಡಿಗೆ ಮಾಡಬೇಕು ಅಂದರೆ ಪಾಯಸ ಮಾಡಬೇಕು ಅಂತ ಹೇಳಿದರು. ಪರಮಥ ಪರಮಾನ್ನಂ ಪ್ರಾಪ್ತಮೇವ ಪ್ರಯಾಸಂ. ಅಂತಹ ಪಾಯಸವನ್ನು ಬೇಕಾದಷ್ಟು ಹಾಕಿದ್ದಾರೆ. ಹೊಟ್ಟೆ ತುಂಬ ತಿಂದಿದ್ದಾನೆ. ಒಂದು ಮಂಚದ ಮೇಲೆ ಕೂಡಿಸಿದ ಮೇಲೆ ಕಾಲು ಒತ್ತಿದ್ದಾನೆ ನಂದ. ನೋಡ್ರಿ, ಹಿರಿಯ ಕಾಲು ಒತ್ತಿ ಊಟಕ್ಕೆ ಹಾಕಿ ವಿಶ್ರಾಂತಿ ತೆಗೆದುಕೊಂಡ ಮೇಲೆ ಸ್ವಲ್ಪ ದೇಹಾಯಾಸ, ಮಾರ್ಗಾಯಾಸ ಕಡಿಮೆಯಾದ ಮೇಲೆ ಯಾಕೆ ಬರೋಣಾಯಿತು, ಏನು ಉದ್ದೇಶ, ಹೇಗಿದ್ದಾರೆ, ವಸುದೇವ ದೇವಕಿ ಹೇಗಿದ್ದಾರೆ, ಕೃಷ್ಣ ಹೇಗಿದ್ದಾನೆ, ಬಲರಾಮ ಹೇಗಿದ್ದಾನೆ, ಎಲ್ಲ ವಿಚಾರವನ್ನು ಆಮೇಲೆ ಕೇಳಿದ್ದಾನೆ. ಬಂದ ತತ್ಕ್ಷಣ ಮೊದಲಿಗೆ ಮಾಡಬೇಕಾದದ್ದು ಉಪಚಾರ. ಆಮೇಲೆ ಉಳಿದ ವಿಷಯಗಳನ್ನೆಲ್ಲ ಕೈಕಾಲು ತೆಗೆದುಕೊಳ್ರಿ, ಏನು ಬೇಕೋ ಅದನ್ನು ತಿನ್ನಿರಿ, ಉಣ್ರಿ, ವಿಶ್ರಾಂತಿ ತೆಗೆದುಕೊಳ್ರಿ, ಮಲ್ಕೊಳ್ರಿ, ಬೇಕು ಅಂದರೆ ಕಾಲು ಒತ್ತೀನಿ ಅಂತ ಹೇಳಿ ಉಪಚಾರ ಮಾಡಿ ಆಮೇಲೆ ಮುಂದಿನ ಕೆಲಸ ಮಾಡಬೇಕು. ಇದು ಅತಿಥಿ ಸತ್ಕಾರ ಗೃಹಸ್ಥಾಶ್ರಮಿಗಳಿಗೆ ಬಹಳ ಶ್ರೇಷ್ಠವಾಗಿರತಕ್ಕಂತಹ ಧರ್ಮ.
ಅದರಿಂದಲೇ ಎಲ್ಲ ಲೋಕವನ್ನು ಗೆಲ್ಲಬಹುದವರು. ಅಂತಹ ಶ್ರೇಷ್ಠವಾಗಿರತಕ್ಕಂತಹ ಉಪಚಾರವನ್ನು ಪಡೆದಿದ್ದಾನೆ. ಕೃಷ್ಣ ಪರಮಾತ್ಮ ನಮ್ಮನ್ನೇನಾದರೂ ಸ್ಮರಣೆ ಮಾಡ್ತಾನೋ ಮಾಡೋದಿಲ್ವೋ? ದೊಡ್ಡ ಪಟ್ಟಣದೊಳಗಿದ್ದಾನೆ. ನಮ್ಮಂತಹ ಗೊಲ್ಲರನ್ನು, ವನವಾಸಿಗಳನ್ನು, ಆದಿವಾಸಿಗಳು, ಗಿರಿವಾಸಿಗಳು ಇದ್ದಾಗಿದ್ದೇವೆ ನಾವು. ನಮ್ಮದೇನಾದರೂ ನೆನಪಾಗ್ತದೋ ಆಗೋದಿಲ್ವೋ? ನಮಗಂತೂ ಅನಂತ ಉಪಕಾರ ಮಾಡಿದ್ದಾನೆ. ಅಗ್ನಿಯಿಂದ, ನೀರಿನಿಂದ, ವಿಷದಿಂದ, ಸರ್ಪದಿಂದ, ದುರ್ಜನರಿಂದ, ನಾನಾ ವಿಧವಾದ ಅಸುರರಿಂದ, ಬೇರೆ ಬೇರೆ ವೇಷಗಳನ್ನು ಹಾಕಿಕೊಂಡು ಬಂದಂತಹ ಎಲ್ಲ ಅಸುರರ ಸಂಹಾರ ಮಾಡಿ ನೀರೋಗಮಾಶು ಕೃತವಾನ್ ವ್ರಜಂ ಅಬ್ಜನಾಭ, ಎಲ್ಲ ಬಾಹ್ಯ ಆಂತರ ರೋಗಗಳನ್ನು ಕಳೆದು ನಮ್ಮನ್ನು ಉದ್ಧಾರ ಮಾಡಿದ್ದಾನೆ ಪರಮಾತ್ಮ. ನಾವಂತೂ ಅವನನ್ನು ಮರೆಯೋ ಹಾಗಿಲ್ಲ. ಆದರೆ ಆ ಪರಮಾತ್ಮ ನಮ್ಮನ್ನು ಮರೆತಿದ್ದಾನೆ, ಅದು ಮುಖ್ಯ. ನಾವು ಅವನನ್ನು ಮರೆಯದೇ ಇದ್ದರೆ ಮಾತ್ರ ಏನು ಪ್ರಯೋಜನ? ನಾವು ಅವನನ್ನು ನೋಡ್ತಾ ಇರಬಹುದು, ಆದರೆ ಅವನ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ತಾನೇ ನಮ್ಮ ಉದ್ಧಾರ ಆಗೋದು. ನಾವು ಅಖಂಡವಾಗಿ ದೇವರನ್ನು ನೋಡ್ತಾ ಇರಬೇಕು. ಅವನ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಮಾತ್ರ ನಮ್ಮ ಉದ್ಧಾರ. ಅವನೇನಾದರೂ ನಮ್ಮನ್ನು ಸ್ಮರಣೆ ಮಾಡ್ತಾನೆಯೇ? ಒಂದು ಕಡೆಗೆ ಹೇಳ್ತಾರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ, ಇನ್ನೇನು ಬೇಕಾಗಿಲ್ಲ, ದೊಡ್ಡವರು ಇವರು ನಮಗೆ ಬೇಕಾದವರು ಇಷ್ಟಂದ್ರೆ ಸಾಕಂತೆ, ಪುಣ್ಯ ಬರ್ತದಂತೆ, ಅದರಿಂದ ಮಂಗಲ ಆಗ್ತದಂತೆ. ಅವರೇನು ಕೊಡೋದು ಬೇಡ, ತಗೊಳ್ಳೋದು ಬೇಡ, ಅದಂತೂ ಹೆಚ್ಚಿಂದಾಯ್ತು. ತಲೆ ಮೇಲೆ ಕೈ ಇಡೋದು ಬೇಡ, ತಗೊಳ್ಳೋದು ಬೇಡ, ಏನೇನೇನೇನೂ ಮಾಡೋದು ಬೇಡ. ಇವನು ಒಬ್ಬ ಸಾತ್ವಿಕ, ಸಾಧು, ಸಜ್ಜನ, ಇವನು ಒಳ್ಳೆಯವನು, ಇವರು ನನಗೆ ಬೇಕಾದವರು, ಇಷ್ಟಂದ್ರೆ ಸಾಕಂತೆ. ಸಾಮಾನ್ಯ ಜ್ಞಾನಿಗಳು, ದೇವತೆಗಳು, ದೇವತೋತ್ತಮರು, ಇನ್ನು ದೇವರಂತೂ ಕೇಳಬೇಕೆ? ಪಾಂಡವರು ನನ್ನವರು ಅಂತ ಕೃಷ್ಣ ಅಂತಿದ್ದಂತೆ ಆಗಾಗ. ಅಷ್ಟಂದರೆ ಏನಾಗ್ತಿತ್ತು? ಪಾಂಡವರಿಗೆ ಮೊದಲಿಗೆ ಮೇರು ಪರ್ವತದಂತಹ ಮಹಾಪುಣ್ಯ ರಾಶಿ ಅವರಿಗಿದೆ. ಇನ್ನು ವೇದವ್ಯಾಸದೇವರು ಇಷ್ಟಂದರೆ, ಕೃಷ್ಣ ಇಷ್ಟಂದರೆ ಮುಗದೇ ಹೋಯ್ತು. ಅದು ಇನ್ನೂ ಡಬಲ್ ಆಗಬೇಕದು. ಪ್ರಿಯಾಹ ಇತ್ಯೇವ ಕಥನಾತ್ ಪಾಂಡವಾನಾಂ ಶುಭೋನ್ನತೇಹೇ, ಅಷ್ಟಂದರೆ ಅವರಿಗೆ ಶುಭ ಪುಣ್ಯ ಅದು ಹೆಚ್ಚಾಗ್ತಿತ್ತಂತೆ. ಅಂತಹ ವಿಶಿಷ್ಟವಾಗಿರತಕ್ಕಂತಹ ಒಂದು ಅನುಗ್ರಹ ದೇವರ ಒಂದು ಮಾತಿನೊಳಗಿದೆ, ಒಂದು ಅನುಗ್ರಹದೊಳಗಿದೆ ಅಂತ ಶಾಸ್ತ್ರ ಹೇಳುತ್ತದೆ. ಆದ್ದರಿಂದ ಅವನೇನಾದರೂ ನಮ್ಮ ಬಗ್ಗೆ ಸ್ಮರಣೆ ಮಾಡಿದರೆ ನಮಗೆ ಒಳ್ಳೆಯದಾಗಲಿ ಅಂತ ಅವನು ಅಂದು ಬಿಟ್ಟರೆ ಸಾಕು, ನಮಗೆ ಒಳ್ಳೆಯದಾಗ್ತದೆ ಅಂತ. ಅವರೆಲ್ಲ ಪರಮಾತ್ಮನನ್ನು, ಯಶೋದೆಗೆ ಮಾತ್ರ ಮಾತೇ ಬರಲಿಲ್ಲ. ನಂದನೇ ಮಾತಾಡ್ತಾ ಇದ್ದಾನೆ, ಯಶೋದೆ ಕಣ್ಣೀರು ಸುರಿಸ್ತಾ ಇದ್ದಾಳೆ. ಮಾತನಾಡಲಿಕ್ಕೆ ಬಾಯಿಯೂ ಬರ್ತಿಲ್ಲ, ಮಾತನಾಡುವ ಧೈರ್ಯವೂ ಇಲ್ಲ, ಸುಮ್ಮನೆ ಇದ್ದಾಳೆ. ಆಗ ಉದ್ಧವ ಅಂತಾನೆ, ಎಂತಹ ಭಾಗ್ಯವಂತರ ನೀವು, ಯಾವ ಪರಮಾತ್ಮನನ್ನು ಅಂತಿಮ ಕ್ಷಣದೊಳಗೆ ಒಂದು ಕ್ಷಣ ಸ್ಮರಣೆ ಮಾಡಿದರೆ ಸಾಕು ಜನ್ಮ ಸಾರ್ಥಕ ಅಂತಂತಾರೆ. ಒಂದೇ ಒಂದು ಕ್ಷಣ, ಕೊನೆಯ ಒಂದು ಕ್ಷಣ ದೇವರ ಸ್ಮರಣೆ ಬಂದ್ರೇ ಜನ್ಮ ಉದ್ಧಾರವಾಗಿ ಹೋಗ್ತದೆ, ಮೋಕ್ಷವಾಗ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಅಜಾಮಿಲನ ಕಥೆಯೊಳಗೆ ಅಂಥದ್ದು ಹಗಲು ರಾತ್ರಿ ಎಲ್ಲ ಹೊತ್ತಿನೊಳಗೂ ಆ ಪರಮಾತ್ಮನ ಜೊತೆಗೇ ಇದ್ದು ಅವನ ಜೊತೆಗೇ ಊಟ, ವಿಹಾರ, ಮಲಗೋದು, ಕೂಡೋದು, ನಿಲ್ಲೋದು, ಹಾಲು ಕುಡಿಯೋದು, ಕುಡಿಸೋದು ಎಲ್ಲವನ್ನೂ ಮಾಡಿದ್ರಲ್ಲ ನೀವು, ಎಂತಹ ಭಾಗ್ಯವಂತರು ನೀವು. ಇನ್ನೇನು ಉಳಿದಿದೆ ನೀವು ಮಾಡೋದು ಅಂತ ಕೇಳ್ತಾನೆ ಅವನು. ಕಿಂವಾ ವಶಿಷ್ಟಂ ಯುವಯೋಸ್ಸು ಕೃತ್ಯಂ, ಇದೇ ಮಾತು ದಾಸರಿಗೆ ಪ್ರೇರಣೆ ಕೊಟ್ಟಿದೆ. ಏನು ಸುಕೃತವ ಮಾಡಿದಳೋ ಯಶೋದೆ, ಅದು ಭಾಗವತದ ಶಬ್ದ ಅದು. ಕಿಂವಾ ವಶಿಷ್ಟಂ ಯುವಯೋಹೋ ಸುಕೃತ್ಯಂ, ಏನು ಸುಕೃತ ನೀನು ಮಾಡಿದೆ ಯಶೋದೆ, ಉದ್ಧವ ಆಡಿದ ಮಾತದು, ಅದನ್ನೇ ದಾಸರು ಹೇಳಿದ್ದಾರೆ. ನೀನು ಅಥವಾ ನಂದ ಏನು ಸುಕೃತ ಮಾಡಿದಿರಿ? ಅನಂತ ವೇದಗಳಿಂದ ಪ್ರತಿಪಾದ್ಯನಾದ ಆ ಭಗವಂತನಿಗೆ ಜೋಗಳ ಹಾಡಿ ತೂಗುತ್ತಾ ಇದ್ದೀರಿ. ಕೋಟಿ ಸೂರ್ಯ ಪ್ರಕಾಶನಾದ ಪರಮಾತ್ಮ, ಯಾವ ಪರಮಾತ್ಮನ ಪ್ರಕಾಶದಿಂದ ಸೂರ್ಯಚಂದ್ರ ನಕ್ಷತ್ರಾದಿಗಳಿಗೆ ಪ್ರಕಾಶ ಇದೆ, ಅವನಿಗೆ ಆರತಿ ಮಾಡ್ತಾ ಇದ್ದೀರಿ. ಅಂತಹ ಜಗನ್ನಿಯಾಮಕನಾದ, ಜಗತ್ತಿಗೆ ನಿದ್ರೆಯನ್ನು ಕೊಡತಕ್ಕಂತಹ ಪರಮಾತ್ಮ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ, ಜಗತ್ತಿನ ಜನರ ಶ್ರಮವನ್ನು ಕಳೆಯುವುದಕ್ಕಾಗಿ ನಿದ್ರೆಯನ್ನು ಕೊಡುವ ಆ ಭಗವಂತನಿಗೆ ನೀವು ಮಲಗಿಸ್ತೀರಿ. ವಿಶ್ವಕ್ಕೆ ಹೊಟ್ಟೆಗೆ ಕೊಡುವಂತಹ ಪರಮಾತ್ಮನಿಗೆ ಊಟಕ್ಕೆ ಹಾಕ್ತೀರಿ, ಹಾಲು ಕೊಡಿಸ್ತೀರಿ ಅಂತಂದರೆ ಎಂತಹ ಭಾಗ್ಯ ನಿಮ್ಮದು. ಕಿಂಬಾವಶಿಷ್ಟಂ ಯುವಯೋಸ್ಸು ಕೃತ್ಯಂ, ಇನ್ನೇನು ಉಳಿದಿದೆ ನೀವು ಮಾಡೋದು? ದೇವರು ನಿಮ್ಮ ಮೇಲೆ ಅನುಗ್ರಹ ಮಾಡಿದ್ದಾನೆಯೇ ಅಂತ ಕೇಳ್ತೀರಲ್ಲ, ಮಾಡದೆ ಏನು ಮಾಡ್ತಾನೆ? ಆದ್ದರಿಂದ ಯಾವ ವಿಧವಾಗಿರತಕ್ಕಂತಹ ವಿಚಾರ ಮಾಡಬೇಡಿ. ಅವನಿಲ್ಲಿಲ್ಲ ಅಂತ ನೀವು ತಿಳಿತೀರಲ್ಲ, ಅದೊಂದು ಮಾತ್ರ ನೀವು ತಪ್ಪು ಮಾಡ್ತಾ ಇದ್ದೀರಿ, ಅದನ್ನು ಮಾಡಬೇಡ್ರಿ. ಅಂತರಹೃದಿ ಸಭೂತಾನಾಂ ಮಾಸ್ತೆ, ಎಲ್ಲರ ಹೃದಯದೊಳಗಿದ್ದಾನೆ, ನಿಮ್ಮನ್ನು ಬಿಟ್ಟು ಅವನು ಹೋಗಿಲ್ಲ. ಅವನಿಗೆ ಯಾರೂ ಬೇಕಾದವರಿಲ್ಲ, ಬೇಡಾದವರಿಲ್ಲ, ದ್ವೇಷ್ಯರಿಲ್ಲ. ಅವರವರ ಗುಣ, ಅವರವರ ಯೋಗ್ಯತೆ, ಅವರವರ ಕರ್ಮಗಳಿಗೆ ಅನುಗುಣವಾಗಿ ಅವರ ಮೇಲೆ ಪ್ರೀತಿ ಮಾಡ್ತಾನೆ. ಇಲ್ಲ ಅಂದರೆ ಅವರು ಯಾರಾದರೂ ಸರಿ ಅವರನ್ನು ದ್ವೇಷ ಮಾಡ್ತಾನೆ ಭಗವಂತ, ಅವರಿಗೆ ಶಿಕ್ಷೆಯನ್ನು ಕೊಡ್ತಾನೆ. ಅವನೇನೇ ಗುಣ ಮಾಡಲಿ, ಏನೇ ದೋಷ ಮಾಡಲಿ,
ತನ್ನವನು ಅನ್ನೋದಕ್ಕಾಗಿ ಪರಮಾತ್ಮ ಅವನನ್ನು ಸ್ವೀಕಾರ ಮಾಡ್ತಾನೆ, ಇಲ್ಲದೇ ಇದ್ದರೆ ಬಿಡ್ತಾನೆ. ಹೀಗಲ್ಲ. ದೇವರು ಯಾರನ್ನು ತನ್ನವನು ಅಂತ ಸ್ವೀಕಾರ ಮಾಡ್ತಾನೆ ಅವನು ಗುಣವಂತನಾಗಿರಲೇಬೇಕು, ಯೋಗ್ಯತಾಶಾಲಿ ಆಗಿರಲೇಬೇಕು. ಇಲ್ಲದೇ ಇದ್ದರೆ ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ. ಅಂಥದ್ದು ನಿಮ್ಮನ್ನು ಸ್ವೀಕಾರ ಮಾಡಿದ್ದಾನೆ ಅಂದರೆ ನೀವು ನಿಜವಾಗಿಯೂ ಪರಮಯೋಗ್ಯರು, ನಿಮ್ಮ ಉದ್ಧಾರವಾಗುವುದು ನಿಶ್ಚಿತ ಎಂಬುದಾಗಿ ಪರಮಾತ್ಮ ಹೇಳ್ತಾನೆ. ನಾನು ಆವಾಗ ಹೇಳಿದ್ನಲ್ಲ, ಆ ಮಾತನ್ನು ಉದ್ಧವ ಹೇಳ್ತಾನೆ. ಈಗ ದೇವರೇ ನಿಮ್ಮ ತಂದೆ ತಾಯಿ ಅಂತ ತಿಳಿಯಿರಿ, ನೀವು ಅವನ ತಂದೆ ತಾಯಿ ಅಂತ ತಿಳಿದು ಅನರ್ಥ ಹೊಂದಬೇಡ್ರಿ ಅಂತಾನೆ. ಯುವಯೋರೇವ ನೈವಾಯಂ ಆತ್ಮಜಃ ಭಗವಾನ್ ಹರಿಹಿ. ಇವನು ನಿಮ್ಮ ಮಗ ಅಲ್ಲ, ಅವನು ನಿಮ್ಮ ತಂದೆ, ನಿಮ್ಮ ತಾಯಿ, ಎಲ್ಲವೂ ಅವನೇ. ಆ ಒಂದರ್ಥದೊಳಗೆ ದೇವರು ಎಲ್ಲರ ಮಗನೂ ಹೌದು. ಎಲ್ಲರ ಮಕ್ಕಳಲ್ಲಿಯೂ ದೇವರ ಅಂತರ್ಯಾಮಿಯಾಗಿರೋದರಿಂದ ಅವನು ಎಲ್ಲರ ಮಗನೂ ಹೌದು, ಎಲ್ಲರ ತಂದೆ ತಾಯಿಯೂ ಹೌದು. ಆದರೆ ನಿಜವಾದ ಅರ್ಥದೊಳಗೆ ನೀವು ಅವನ ತಂದೆ ತಾಯಿಗಳು ಅಂತ ಮಾತ್ರ ತಿಳಿಯಬೇಡಿ ಎಂಬುದಾಗಿ ಪರಮಾತ್ಮನಿಗೆ ನಂದ ಯಶೋದೆಯರಿಗೆ ಉದ್ಧವ ಉಪದೇಶ ಮಾಡ್ತಾ ಇದ್ದಾನೆ. ಗೋಪಿಕಾಸ್ತ್ರೀಯರು ಕೂಡ ಬಂದು ಮಾತಾಡ್ತಾ ಇದ್ದಾರೆ. ಅವರೂ ಇದೇ ಮಾತನ್ನು ಕೇಳಿದ್ದಾರೆ. ಆ ಪಟ್ಟಣಕ್ಕೆ ಹೋದ ಮೇಲೆ ಬೇಕಾದಷ್ಟು ಜನ ಅವನಿಗೆ ಸುತ್ತಮುತ್ತಲು ಇದ್ದಾಗ ನಮ್ಮನ್ನು ಮರೆತು ಬಿಟ್ಟಿರಬಹುದು ಅಂತ ಅವರು ಕೇಳಿದರೆ, ಪರಮಾತ್ಮ ಸರ್ವಥಾ ನಿಮ್ಮನ್ನು ಮರೆತಿಲ್ಲ, ನಿಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ, ನಿಮ್ಮನ್ನೇ ಸ್ಮರಣೆ ಮಾಡ್ತಾ ಇರ್ತಾನೆ ಅಂತ ಉದ್ಧವ ಹೇಳಿದ್ದಾನೆ. ಮಾಡಲೇಬೇಕಲ್ಲ, ಅದೇನು ಸುಳ್ಳಲ್ಲ ಅವನು ಹೇಳಿದ್ದು. ಅವನನ್ನೇ ಸ್ಮರಣೆ ಮಾಡದೇ ಇದ್ದರೆ, ಗೋಪಿಕಾಸ್ತ್ರೀಯರ ಬಗ್ಗೆ ದೇವರು ವಿಚಾರ ಮಾಡದೇ ಇದ್ದರೆ ಇವರು ಬದುಕೋದು ಹೇಗೆ? ಇವರ ಶ್ವಾಸೋಚ್ಛ್ವಾಸ ನಡೀಬೇಕು, ಇವರು ಬದುಕಬೇಕು, ಇವರಿಗೆ ತಿಳಿಯಬೇಕು, ಇವರ ಜ್ಞಾನ, ಇಚ್ಛಾ, ಪ್ರಯತ್ನ ಎಲ್ಲ ಕೆಲಸಗಳು ನಡೆಯೋದು ದೇವರಿಂದಲೇ. ದೇವರು ಇವರನ್ನು ಮರೆತರೆ ಇವರು ಬದುಕ್ತಾರೇನೋ, ಸತ್ಯ ಹೋಗ್ತಾರೆ. ದೇವರು ನಿಮ್ಮನ್ನು ಅಖಂಡವಾಗಿ ಸ್ಮರಣೆ ಮಾಡ್ತಾನೆ ಅಂತನ್ನುವ ಮಾತನ್ನು ಉದ್ಧವ ಹೇಳ್ತಾನೆ. ಪರಮಾತ್ಮನ ಒಂದು ಸಂದೇಶವನ್ನು ನೀವು ಕೇಳಿ. ದೇವರು ಹೇಳಿ ಕಳಿಸಿದ್ದಾನೆ. ಯತ್ವಹಂ ಭವತೀನಾಂ ವೈ ದೂರೇ ವರ್ತ್ಯಪಿ ಯೋದೃಶಾಂ ಮನಸಃ ಸನ್ನಿಕರ್ಷಾರ್ಥಂ ಮದನುಧ್ಯಾನಕಂ ಕಾಮ್ಯಯ ಯಥಾ ದೂರಚರೇ ಪ್ರೇಷ್ಠೆ ಮನ ಆವಿಶ್ಯ ವರ್ತತೆ ಸ್ತ್ರೀಣಾಂಚ ನ ತಥಾ ಚೇತಃ ಸನ್ನಿಕೃಷ್ಟೇಕ್ಷಗೋಚರೆ. ನಾನು ಯಾಕೆ ದೂರ ಹೋಗಿದ್ದೇನೆ? ಹತ್ತಿರ ಇದ್ದಾಗ ಮನುಷ್ಯನಿಗೆ ಮಹತ್ವ ಗೊತ್ತಾಗುವುದಿಲ್ಲ. ಅತಿ ಪರಿಚಯಾದ ಅವಜ್ಞ, ಬಹಳ ಪರಿಚಯ ಆಯಿತು ಅಂದರೆ ತಿರಸ್ಕಾರ ಶುರುವಾಗ್ತದೆ. ಮಲಯೇ ಭಿಲ್ಲಪುರಂಧ್ರಿ ಚಂದನ ತರು ಕಾಷ್ಠಂ ಇಂಧನಂಕುರುತೆ. ಮಲಯ ಪರ್ವತದೊಳಗೆ ಬೇಕಾದಷ್ಟು ಗಂಧದ ಗಿಡಗಳು ಬೆಳೀತಿದೆ. ಅವರು ಮನೆಯೊಳಗೆ ಅಡಿಗೆ ಮಾಡಲಿಕ್ಕೆ, ಸ್ನಾನಕ್ಕೆ ನೀರು ಕಾಯಿಸ್ಕೊಳ್ಳಿಕ್ಕೆ ಗಂಧದ ಕಟ್ಟಿಗೆ ಉಪಯೋಗಿಸ್ತಾರಂತೆ. ಆ ಗುಡ್ಡದೊಳಗಿದ್ದವರು ಅವ್ರಿಗೇನು ಗೊತ್ತಿರ್ತದೆ? ಅದರೊಳಗೆ ಇರ್ತಾರೆ, ಅದೇ ನೆರಳೊಳಗೆ ಬದುಕ್ತಾರೆ. ಅವರಿಗೆ ಅದು ಅಪರೂಪ ಅಲ್ಲ, ಅವರಿಗೆ ಜಾಲಿ ಗಿಡನೇ ಅಪರೂಪ ಪಾಪ ಅವರಿಗೆ. ಹೀಗಾಗಿ ಅವರಿಗೆ ಗಂಧದ ಗಿಡನೇ ಯಾವಾಗಲೂ ಸುತ್ತಮುತ್ತಲೂ ಕಾಣಿಸೋದು. ಅದನ್ನೇನು ಅವ್ರು ರಕ್ಷಣೆ ಮಾಡೋದಿಲ್ಲ, ಬೀಗ ಹಾಕಿಡೋದಿಲ್ಲ, ಎಲ್ಲದಕ್ಕೂ ಅದನ್ನೇ ಉಪಯೋಗಿಸ್ತಾರೆ ಅವರು. ಅದರಂತೆ ಹತ್ತಿರ ಇದ್ದರೆ ಮನುಷ್ಯನಿಗೆ ಗೌರವ ಕಡಿಮೆಯಾಗ್ತದೆ ಅನ್ನೋದಕ್ಕಾಗಿ ನಾನು ದೂರ ಇದ್ದು ನಿಮ್ಮಲ್ಲಿ ಹೆಚ್ಚು ಭಕ್ತಿಯ ಉದ್ರೇಕ ಮಾಡಿಸಿ ನಿಮ್ಮ ಉದ್ಧಾರ ಮಾಡೋದಕ್ಕೆ ನಾನು ದೂರ ಹೋದದ್ದು. ನಿಜವಾಗಿ ನಾನು ನಿಮ್ಮಿಂದ ದೂರನಾಗಿಲ್ಲ, ನಿಮ್ಮ ಮನಸ್ಸಿನೊಳಗೆ ಇದ್ದೇನೆ. ಅಖಂಡವಾಗಿ ನನ್ನ ಸ್ಮರಣೆ ಮಾಡಿ ನಿಮಗೆ ಉತ್ತಮವಾದ ಸದ್ಗತಿಯನ್ನು ಕೊಡ್ತೇನೆ ಎಂಬುದಾಗಿ ಪರಮಾತ್ಮ ನಿಮಗೆ ಸಂದೇಶವನ್ನು ಕೊಟ್ಟಿದ್ದಾನೆ ಅಂತ ಅವರಿಗೆ ಸಂದೇಶ ಮುಟ್ಟಿಸಿ ಕೆಲವು ತಿಂಗಳವರೆಗೆ ಅಲ್ಲಿಯೇ ಇದ್ದು ಆ ಭಗವದ್ಭಕ್ತರ ಜೊತೆಗೆ ಅಖಂಡ ಸಲ್ಲಾಪವನ್ನು ಮಾಡಿದ್ದಾನೆ. ಈ ಕಡೆಗೆ ಕೃಷ್ಣ ತಾನು ವಚನ ಕೊಟ್ಟಂತೆ ಯಾವಳು ತ್ರಿವಕ್ರ ಅವಳ ಮನೆಗೆ ಹೋಗಿ ಅವಳಿಗೂ ಅನುಗ್ರಹ ಮಾಡಿ ಪರಮಾತ್ಮ ಅವಳನ್ನು ಸ್ವೀಕಾರ ಮಾಡಿದ್ದಾನೆ. ಅವಳಲ್ಲಿಯೇ ವಿಶೋಕ ಎಂಬ ಮಗ ಹುಟ್ಟಿದ್ದಾನೆ. ಅಕ್ರೂರನ ಮನೆಗೆ ಪಾದಪೂಜೆಗೆ ಬರ್ತೇನೆ ಅಂತ ಹೇಳಿದ್ದ. ಅಕ್ರೂರನ ಮನೆಗೂ ಹೋಗಿ ಪರಮಾತ್ಮ ಪಾದಪೂಜೆಯನ್ನು ಸ್ವೀಕಾರ ಮಾಡಿ ಅವನಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಪರಮಾತ್ಮ ಅನುಗ್ರಹ ಮಾಡಿ ಹೇಳ್ತಾನೆ, ನೀವು ಹಿರಿಯರು, ನಮ್ಮ ಕಕ್ಕ, ನೀನು ವಿಶೇಷವಾಗಿ ನಮ್ಮನ್ನು ಪಾಲನೆ ಮಾಡಬೇಕು, ರಕ್ಷಣೆ ಮಾಡಬೇಕು ಅಂತ ಔಪಚಾರಿಕವಾಗಿ ಹೇಳ್ತಾನೆ ಪರಮಾತ್ಮ. ನಹ್ಯಮ್ಮ ಯಾನಿ ತೀರ್ಥಾನಿ ನ ದೇವ ಮೃಚ್ಛಿಲಾಮಯ ತೇ ಪುನಂತಿರುಕಾಲೇನ ದರ್ಶನಾದೇವ ಸಾಧವ. ಕೃಷ್ಣ ಉದ್ಧವನಿಗೆ ಹೇಳೋ ಮಾತಿದು. ಈ ತೀರ್ಥಗಳು, ನದಿಗಳು ಅಥವಾ ಅನೇಕ ವಿಧವಾದ ಶಿಲಾಮಯವಾದ ಮಣ್ಣಿನ ಪ್ರತಿಮೆಗಳು ಇವುಗಳೆಲ್ಲ ನೇರವಾಗಿ ನಮ್ಮ ಉದ್ಧಾರ ಮಾಡೋದಿಲ್ಲ. ಅವುಗಳಲ್ಲಿ ನಾವು ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ಎಷ್ಟೋ ದಿವಸಗಳವರೆಗೆ ಸ್ನಾನಾದಿಗಳನ್ನು ಮಾಡಿದರೆ, ನದಿ ಸ್ನಾನಾದಿಗಳನ್ನು ಮಾಡ್ತೇವಲ್ಲ, ಎಷ್ಟೋ ದಿವಸ ನದಿ ಸ್ನಾನಾದಿಗಳನ್ನು ಮಾಡಿದರೆ ಆ ಪುಣ್ಯದಿಂದ ಗುರುಗಳ ಸಮಾಗಮ ನಮಗಾಗ್ತದೆ. ಗುರುಗಳ ಸಮಾಗಮವಾಗುವುದರಿಂದ ಶಾಸ್ತ್ರಗಳ ಅಧ್ಯಯನವಾಗಿ ಜ್ಞಾನ ಹುಟ್ಟಿ ಆಮೇಲೆ ಮೋಕ್ಷವಾಗುವುದು. ನೇರವಾಗಿ ಸ್ನಾನ ಮಾಡಿದರೆ ಮೋಕ್ಷ ಆಗುವುದಿಲ್ಲ. ಹಾಗಾದರೆ ತೇ ಪುನಂತ್ಯುರುಕಾಲೇನ. ಆದರೆ ಸಾಧುಗಳು ಮಾತ್ರ ದರ್ಶನಾದೇವ ಸಾಧವ, ತಮ್ಮ ದರ್ಶನದಿಂದಲೇ, ಜೊತೆಗೆ ತಾವು ಉಪದೇಶ ಮಾಡುವ ದರ್ಶನ ಶಾಸ್ತ್ರ ಅದರಿಂದಲೇ, ಅಥವಾ ಅನದರ್ಶನ, ಅನ ಅಂದರೆ ವಾಯುದೇವರು, ತೇ ಪುನಂತ್ಯುರುಕಾಲೇನ ದರ್ಶನಾದೇವ ಸಾಧವ ಅಂತನ್ನುವ ಇದೆಯಲ್ಲ, ಉರುಕಾಲೆ
ಅನದರ್ಶನಾದೇವ ಸಾಧವ. ಅನದರ್ಶನ ಅಂದರೆ ವಾಯುದೇವರ ಶಾಸ್ತ್ರ, ಮಾರುತಶಾಸ್ತ್ರ, ಮಧ್ವಶಾಸ್ತ್ರ ಅದರ ಉಪದೇಶ ಮಾಡುವುದರಿಂದ ಸಜ್ಜನರು ಶೀಘ್ರದಲ್ಲಿ ಉದ್ಧಾರ ಮಾಡ್ತಾರೆ. ಅಂತಹ ಸಜ್ಜನರ ಪೈಕಿ ನೀನೊಬ್ಬವ. ಆದ್ದರಿಂದ ನೀನು ಮತ್ತೆ ಉದ್ಧಾರ ಮಾಡಬೇಕು ಅಂತ ಕೃಷ್ಣ ಸುಮ್ಮನೆ ವಿಡಂಬನ ಮಾಡ್ತಾನೆ. ಆ ರೀತಿಯಾಗಿ ಹೇಳಿ ಆ ಅಕ್ರೂರನನ್ನು ಬಿಟ್ಟುಕೊಟ್ಟಿದ್ದಾನೆ. ಇಷ್ಟಾದ ಮೇಲೆ ಮತ್ತೆ ಪರಮಾತ್ಮ ಅವನನ್ನು ಕೊಟ್ಟು ಕಳಿಸ್ತಾ ಇದ್ದಾನೆ. ಧೃತರಾಷ್ಟ್ರ ಪಾಂಡವರ ಜೊತೆಗೆ ಹೇಗೆ ಸಹವಾಸ ಮಾಡ್ತಾ ಇದ್ದಾನೆ, ಪಾಂಡುರಾಜನನ್ನು ಕಳೆದುಕೊಂಡಂತಹ ಅನಾಥರಾದ ಆ ಮಕ್ಕಳನ್ನು ಸರಿಯಾಗಿ ನೋಡ್ತಾ ಇದ್ದಾನೋ ಅಥವಾ ತನ್ನ ಮಕ್ಕಳ ಮೇಲೆ ವಿಶೇಷ ಪ್ರೀತಿ ಮಾಡಿ ಇವರ ಮೇಲೆ ಪ್ರೀತಿಯನ್ನು ಮಾಡದೆ ಮತ್ತು ಅವ್ಯವಹಾರವನ್ನು ಮಾಡ್ತಾ ಇದ್ದಾನೋ ನೋಡಿಕೊಂಡು ಬಾ ಅಂತ ಕೊಟ್ಟು ಕಳಿಸ್ತಾನೆ. ಅದನ್ನು ನೋಡಿಕೊಂಡು ಬರುವುದಕ್ಕೆ ಅಂತ ಇವನು ಬಂದು ಬೇಕಾದಷ್ಟು ಹೇಳ್ತಾನೆ. ಇವನೇನು ಹೇಳಿದರೂ ಕೂಡ ಅಕ್ರೂರ ಕೊನೆಗೆ ಧೃತರಾಷ್ಟ್ರ ಒಂದು ಮಾತು ಹೇಳ್ತಾನೆ. ಅವನದೆಲ್ಲ ದುರ್ಗುಣಗಳು ಇವನಿಗೆ ಗೊತ್ತಾಗ್ತದೆ. ಕೊನೆಗೆ ಅವನಂತಾನೆ, ದೇವರು ಸರ್ವೋತ್ತಮ, ದೇವಕಿ ವಸುದೇವದರಲ್ಲಿ ಅವತಾರ ಮಾಡಿದವನೇ ಸರ್ವಜ್ಞನಾದಂತಹ ಭಗವಂತ, ಅವನು ಸರ್ವಪ್ರೇರಕ. ನನ್ನೊಳಗಿದ್ದು ಅವನೇ ಪ್ರೇರಣೆ ಮಾಡ್ತಾ ಇಲ್ಲ, ನಾನೇನು ಮಾಡಲಿ ಇಂದ ವಸುದೇವ. ಇದಾರು ಧೃತರಾಷ್ಟ್ರ. ಯಾವ ರೀತಿಯಾಗಿ ಒಬ್ಬ ದುಷ್ಟನಾದ ವ್ಯಕ್ತಿ ದೇವರ ಮೇಲೆ ಹಾಕಿ ತಪ್ಪಿಸಿಕೊಳ್ತಾನೆ. ಯಾರಾದರೂ ವಿಷ್ಣು ಭಕ್ತರು ಬಂದಿದ್ದಾರೆ ಅಂದರೆ ಕೆಲವರು ಹೇಳ್ತಾರೆ, ಏನಾದರೂ ದಾನ ಮಾಡಪ್ಪ, ಧರ್ಮ ಮಾಡು ಅಂದರೆ ನೀವೇ ಹೇಳ್ತೀರಲ್ಲ ಎಲ್ಲದಕ್ಕೂ ದೇವರು ಪ್ರೇರಣೆ ಮಾಡಬೇಕು ಅಂತ. ನೀವು ಹೇಳಿ ಏನು ಮಾಡ್ತೀರಿ, ದೇವರು ನನಗೆ ಪ್ರೇರಣೆ ಮಾಡಿದರೆ ನಾನು ಮಾಡೇ ಮಾಡ್ತೇನೆ ಅಂತ. ಆ ಮಾತನ್ನು ಧೃತರಾಷ್ಟ್ರ ಹೇಳಿದ್ದಾನೆ. ಅವನ ಮೋಸದ ಸ್ವಭಾವ ಅಕ್ರೂರನಿಗೆ ತಿಳಿದಿದೆ. ಕೃಷ್ಣ ಪರಮಾತ್ಮನಿಗೆ ಬಂದು ಅದನ್ನು ನಿವೇದನೆ ಮಾಡಿಕೊಂಡಿದ್ದಾನೆ. ಆಗ ಕೃಷ್ಣ ಪರಮಾತ್ಮ ಅವರಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡಬೇಕು ಅಂತ ನಿಶ್ಚಯ ಮಾಡಿಕೊಂಡು ತಾನು ಬಲರಾಮ ಹಾಗೂ ಇನ್ನಿತರರಿಂದ ಸಹಿತನಾಗಿ ಕೃಷ್ಣ ಪರಮಾತ್ಮ ಸಮಾಲೋಚನೆಯನ್ನು ಮಾಡಿದ್ದಾನೆ ಎಂಬುದಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.